ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಏನು ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಗೂ ಒಂದು ರೀಪಾಟಿಂಗನ್ನು ಕೂಡ ತೋರಿಸ್ತೀನಿ. ರೀಪಾಟಿಂಗ್ ಬಂದುಬಿಟ್ಟು ನಾವು ಯಾವ ರೀತಿ ಗಿಡವನ್ನು ನೆಡ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ವಿಚಾರ ಆಗಿರುತ್ತೆ. ಯಾಕಂತಂದರೆ ಫರ್ದರ್ ಅಂದರೆ ಫ್ಯೂಚರ್ಗಲ್ಲಿ ಒಂದು ಗಿಡಕ್ಕೆ ಯಾವ ಥರ ಹೂ ಬಿಡುತ್ತೆ ಹಾಗೂ ಫಲ ಕೊಡುತ್ತೆ, ಅದರದ್ದು ಏನೆಲ್ಲ ಬೆನಿಫಿಟ್ಸು ಅದಕ್ಕೆ ಸಿಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಚಿಕ್ಕ ಒಂದು ಕಂಟೈನರ್ನಲ್ಲಿ ಇರೋದ್ರಿಂದ ಆ ಗಿಡ ನಾನು ತೋರಿಸಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಲಿಕ್ವಿಡ್ ಫಾರ್ಮಲ್ಲಿ ನಾನಿವತ್ತು ಕೊಡ್ತಾ ಇರೋವಂಥ ಫರ್ಟಿಲೈಸರ್ ಬಂದುಬಿಟ್ಟು ಬಾಳೆಹಣ್ಣಿನ ಪೇಸ್ಟು. ಈ ಬಾಳೆಹಣ್ಣಿನ ಪೇಸ್ಟು ತುಂಬ ಎಫೆಕ್ಟಿವ್ ಆಗಿ ಗಿಡಗಳಿಗೆ ವರ್ಕ್ ಮಾಡುತ್ತೆ. ಈ ಥರ ಬಣ್ಣ ಬಣ್ಣದ ಹೂಗಳು ಕೂಡ ನಿಮ್ಮ ಒಂದು ಗಾರ್ಡನಲ್ಲಿ ನೀವು ನಿಮ್ಮ ಗಿಡದಿಂದ ಪಡ್ಕೋಬೋದು. ಈ ಒಂದು ಲಿಕ್ವಿಡ್ ಫಾರ್ಮ್ಗಳಲ್ಲಿ ನೀವು ಫರ್ಟಿಲೈಸರ್ಸನ್ನು ಕೊಡ್ತಾ ಬಂದರೆ ಓಕೆನಾ. ನಾನು ಹಾಕಿರೋ ಹಂತವಾದಂಥ ವೀಡಿಯೋಸ್ಗಳನ್ನ, ಗಾರ್ಡನಿಂಗ್ ವೀಡಿಯೋಸ್ಗಳನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಬಂದರೆ ನಿಮಗೆ ಎಲ್ಲ ಥರದ್ದು ಐಡಿಯಾಸು ಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ಗಾರ್ಡನಿಂಗ್ ಡೈರಿಯನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳುವಂಥ ಪ್ರತಿ ಪಾಯಿಂಟ್ಸನ್ನು ಅದರಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಇವಾಗ ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಏನೂ ಗೊತ್ತಾಗಲ್ಲ, ಅರ್ಥನೂ ಆಗಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು, ಓಕೆನಾ. ಸೊ ಪೂರ್ತಿ ವಿಡಿಯೋ ನೋಡಿ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ಸನ್ನೆಲ್ಲನೂ ನೋಟ್ ಮಾಡಿ ಇಟ್ಕೊಂಡು ಅದೇ ಥರ ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಈ ಥರ ನಿಮ್ಮ ಒಂದು ಗಿಡದಲ್ಲಿ ಹೂಗಳನ್ನ ಬಿಡಬೇಕು ಅಂತ ಆದರೆ ಫಸ್ಟ್ ಆಫ್ ಆಲ್ ಹೂ ಬಿಡೋ ಅಂಥ ಗಿಡಗಳನ್ನ ನೀವು ಬಿಸಿಲಿಗೆ ಇಡಬೇಕಾಗುತ್ತೆ. ನಿಮ್ಮದು ಪಾಟ್ ಎಲ್ಲಾದರೂ ಇರಲಿ, ನೆರಳಲ್ಲಿ ಇಟ್ಟರೆ ಮಾತ್ರ ಖಂಡಿತ ಹೂಗಳು ಕೊಡೋದಿಲ್ಲ. ಹೂ ಬಿಡೋ ಅಂಥ ಗಿಡಗಳು ಸ್ಪೆಷಲಿ ಅದಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆದರೂ ಬಿಸಿಲು ಬೇಕೇ ಬೇಕು. ಸಪೋಸ್ ಈ ಸೀಸನಲ್ಲಾದ್ರೂ ನಿಮಗೆ ಬಿಸಿಲು ಅಷ್ಟೊಂದು ಬರಲ್ಲ, ಒಂದು ಅರ್ಧ ಗಂಟೆ ಬೀಳ್ತಾ ಇದೆ ಅಂದ್ರೂ ಈ ಗಿಡಗಳನ್ನ ಅಂದರೆ ಇಂಪಾರ್ಟೆಂಟ್ ಹೂ ಬಿಡೋ ಅಂಥ ಗಿಡಗಳನ್ನ ಮಾತ್ರ ನೀವು ಬಿಸಿಲಿಗೆ ಇಟ್ಕೊಳ್ಳಿ, ಓಕೆನಾ. ಅರ್ಧ ಗಂಟೆ ಬಿದ್ದರೂ ಪರವಾಗಿಲ್ಲ, ಸಾಕಾಗುತ್ತೆ ವಿಂಟರ್ ಸೀಸನಲ್ಲಿ. ಹಾಗೂ ನಾನು ಹೇಳೋವಂಥ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಬಂದರೆ ಗಿಡಗಳಲ್ಲಿ ಆಲ್ಮೋಸ್ಟ್ ಹೂಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇಲ್ಲಿವಾಗ ಹೇಳೋಕ್ಕೆ ಹೊರಟ ಇರೋ ಅಂಥದ್ದು, ನಾನು ಒಬ್ಬರು ಮಾತ್ರ ಕೇಳಿದರು ನನಗೆ ಒಳ್ಳೆ ಫರ್ಟಿಲೈಸರನ್ನು ಸಜೆಸ್ಟ್ ಮಾಡಿ. ನನ್ನ ಗಿಡದಲ್ಲಿ ಹೂಗಳು ಬರೋದೇ ಇಲ್ಲ, ಬರ್ತಾನೆ ಇಲ್ಲ ಅಂತ ಹೇಳಿದ್ರು. ಅವರಿಗೆ ಒಂದು ಏನಪ್ಪ ಹೇಳೋದು ಅಂತಂದರೆ, ಕೆಮಿಕಲ್ಲು ಯಾವುದು ಕೂಡ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಕೆಮಿಕಲ್ ಫರ್ಟಿಲೈಸರು ಗಿಡಗಳಿಗೆ ಹಾರ್ಮ್ ಮಾಡುತ್ತೆ. ಹಾಗೂ ಅದರಲ್ಲಿ ಕೆಲವೊಂದಿದೆ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಕಂಪ್ಲೀಟಾಗಿ ಕೆಮಿಕಲ್ ಫರ್ಟಿಲೈಸರನ್ನು ಪೂರ್ತಿಯಾಗಿ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದೀನಿ. ನಾನು ಯೂಸ್ ಮಾಡೋದೇ ಇಲ್ಲ. ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ದೆ. ಒಂದು ಟೈಮಿಗೆ ನನಗೆ ಸಹ ಗೊತ್ತಿರಲಿಲ್ಲ ನಾವು ಈ ಥರನೇ ಮನೆಯಲ್ಲೇ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ಬೋದು, ಅಂದರೆ ನಾವು ತಯಾರಿ ಮಾಡಿಕೊಂಡು ಯೂಸ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಕಿಚನ್ ವೇಸ್ಟ್ ಇರ್ಬೋದು, ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಇರೋವಂಥ ಫರ್ಟಿಲೈಸರ್ಸ್ ಇರ್ಬೋದು. ನಾನು ಈಗಾಗಲೇ ಹಾಕಿರೋವಂಥ ಮಾವಿನ ಹಣ್ಣಿನ ಪೇಸ್ಟಿಂದು ಲಿಕ್ವಿಡ್ ಫರ್ಟಿಲೈಸರು ಅದಂತೂ ಫುಲ್ಲು ಇದಾಗಿಬಿಟ್ಟಿದೆ. ತುಂಬ ಜನ ನೋಡ್ತಾ ಇದ್ದಾರೆ ಕೂಡ. ಅದರಲ್ಲಿ ಬೆನಿಫಿಟ್ಸ್ ಇರೋದರಿಂದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಗಿಡಗಳಿಗೆ ಬೇಕಾಗಿರೋಂಥ ಪೋಷಕಾಂಶ ಆ ಒಂದು ಲಿಕ್ವಿಡ್ ಫಾರ್ಮಿಂದ ನಾವು ಕೊಡ್ಬೋದಾಗಿದೆ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ. ಇನ್ನೂ ಕೆಲವೊಂದು ಲಿಕ್ವಿಡ್ ಫಾರ್ಮಲ್ಲಿ ಕೊಡುವಂಥ ಫರ್ಟಿಲೈಸರ್ಸು ಇದೆ. ಅದರಲ್ಲಿ ಆರ್ಗ್ಯಾನಿಕ್ ಆಗಿ ಕೊಡುವಂಥ ಫರ್ಟಿಲೈಸರು ಒಳ್ಳೆ ಒಂದು ಫರ್ಟಿಲೈಸರ್ ಅಂದರೆ ಹೊಂಗೆ ಹಿಂಡಿ ಮತ್ತು ಸಾಸಿವೆ ಹಿಂಡಿ. ಇದು ನೀವು ಯಾವುದಾದ್ರೂ ನರ್ಸರಿನಲ್ಲಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೋದು ಒಂದು ಪಾಟ್ಗೆ ರೀಪಾಟಿಂಗ್ ಮಾಡುವಾಗ ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೂ ಅದ್ರ ಜೊತೆಗೆ ನೀವೇನಾದರೂ ಅದು ಸೋಕ್ ಮಾಡಿ ಅಂದರೆ ನೆನೆಸ್ಬಿಟ್ಟು ಕೊಡ್ತಾ ಇದ್ದೀರಾ ಅಂದರೆ ಬೈ ಅಬೌಟ್ 1 ವೀಕ್ ಆದರೂ ಅದನ್ನು
ನೆನೆಸ್ಬಿಟ್ಟು ಆಮೇಲೆ ತೆಳ್ಳಗೆ ಕೊಡಬೇಕಾಗುತ್ತೆ. ಡೈರೆಕ್ಟಾಗಿ ಬೇಗ ಗಿಡಗಳಲ್ಲಿ ರಿಸಲ್ಟ್ ಸಿಗಬೇಕು ಅಂದರೆ 1 ವಾರ ತನಕ ನೆನೆಸಿಟ್ಬಿಟ್ಟು ಆಮೇಲೆ ಕೊಡಬೇಕಾಗುತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ 3 ದಿನ ಆದರೂ ಅದು ನೆನೆಸ್ಬಿಟ್ಟು ಕೊಡಬೇಕಾಗುತ್ತೆ. ಅಂದರೆ ಹೊಂಗೆ ಹಿಂಡಿ ಮತ್ತು ಸಾಸಿವೆ ಹಿಂಡಿ ಈಕ್ವಲ್ ಪ್ರಪೋರ್ಷನಲ್ಲಿ, ಓಕೆನಾ. ಇದೇ ಥರ ನೀವು ಡೈರೆಕ್ಟ್ ಪಾಟ್ಗೆ ಹಾಕ್ತೀನಿ, ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಡೈರೆಕ್ಟು ಪಾಟ್ಗೆ ಹಾಕಿಬಿಡ್ತೀನಿ ರೀಪಾಟಿಂಗ್ ಮಾಡುವಾಗ ಅಂದರೆ ಅದು ಕೂಡ ಮಾಡ್ಬೋದು. ಇವತ್ತು ಅದೇ ಥರ ತೋರಿಸ್ತಾ ಇದ್ದೀನಿ, ಒಂದು ರೀಪಾಟಿಂಗ್ ಮಾಡುವಂಥದ್ದು. ಆ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೆ ಒಂದು ಪ್ರಾಪರ್ ಮೆಷರ್ಮೆಂಟ್ ಸಿಗುತ್ತೆ, ಒಂದು ಪಾಟ್ಗೆ ಎಷ್ಟು ಹಾಕ್ಬೋದು ಅಂತ ಅಂದ್ಬಿಟ್ಟು, ಓಕೆನಾ. ಮತ್ತು ಆ ಗಿಡವನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡುವಾಗ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್, ಶಾರ್ಟ್ ಕ್ಲಿಪ್ಪಿಂಗನ್ನು ಸೇರಿಸ್ತೀನಿ ಮತ್ತು ಹೈಲೈಟ್ ಕೂಡ ಮಾಡ್ತೀನಿ ಅದು ಯಾವ ಗಿಡ ಅಂತ ಅಂದ್ಬಿಟ್ಟು, ಓಕೆನಾ. ಈ ಥರ ನಿಮಗೆ ಹೂಗಳು ಬೇಕು ಅಂತಂದರೆ ಸ್ವಲ್ಪ ಎಫರ್ಟನ್ನು ನೀವು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ವೇಸ್ಟಾಗಿ ಬಿಸಾಡುವಂಥ ಅಕ್ಕಿ ತೊಳೆದಿರೋ ನೀರು, ಅಕ್ಕಿ ಬೇಳೆಕಾಳು ತೊಳೆದಿರೋ ನೀರು ಕೂಡ ನೀವು ಯೂಸ್ ಮಾಡ್ಬೋದು ಲಿಕ್ವಿಡ್ ಫಾರ್ಮಲ್ಲಿ, ಓಕೆನಾ. ಇಲ್ಲಿ ಇವಾಗ ರೀಪಾಟಿಂಗ್ ಟಾಪಿಕ್ ಬಂತು ನೋಡಿ. ಇದು ಮೆಣಸಿನ್ಕಾಯಿ ಗಿಡ, ಚಿಕ್ಕ ಚೋಟ್ ಮೆಣಸಿನ್ಕಾಯಿ ಗಿಡ. ಇದನ್ನು ಕಟ್ ಮಾಡುವಾಗ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ಅದರಿಂದ ಕೆಲವೊಂದು ಇನ್ಫಾರ್ಮೇಷನ್ಸು ನಿಮಗೆ ಸಿಗುತ್ತೆ, ಸರಿನಾ. ಇಲ್ಲಿವಾಗ ಕಟ್ ಮಾಡಿದ ಭಾಗದಲ್ಲಿ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದು ಕೂಡ ಅದರಲ್ಲಿದೆ, ಮತ್ತು ಕಟ್ ಮಾಡಿದ ರೀಸನ್ ಕೂಡ ಇದೆ. ನೀವು ಕಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ನಾನು ತೆಗೆದು ನೋಡಿದಾಗ ಫುಲ್ಲು ಅದು ಪಾಟ್ ಶೇಪಲ್ಲಿ ಮಣ್ಣು ಬಾಂಡಿಂಗ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಫುಲ್ ಅಟ್ಯಾಚ್ ಆಗೋಗ್ಬಿಟ್ಟಿತ್ತು ಈ ಒಂದು ಬೇರಿಗೆ. ಈ ಥರ ಆದಾಗ ಗಿಡದಲ್ಲಿ ನಿಮಗೆ ಯಾವುದೇ ಥರದ್ದು ಪೋಷಕಾಂಶ ಇರುವುದಿಲ್ಲ, ಮತ್ತು ಅದು ಬೆಳೆಯೋದಕ್ಕೂ ಪ್ರಾಬ್ಲಮ್ ಕೊಡುತ್ತೆ, ಮತ್ತು ಫಲ ಕೊಡೋದಕ್ಕೂ ಪ್ರಾಬ್ಲಮ್ ಕೊಡುತ್ತೆ. ಹಾಗಾಗಿ ಇದನ್ನು ತೆಗೆದು ನಾನು ರೀಪಾಟಿಂಗ್ ಮಾಡಲೇಬೇಕಾಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಿದೆ ಅಂತಂದರೆ, ಚಿಕ್ಕ ಪಾಟಲ್ಲಿ ನೀವು ನೆಡುವಾಗ ಗಿಡವನ್ನು ಬೇರೆ ಥರದ್ದೇ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಬೇರೆ ಥರದ್ದೇ ಪ್ಲ್ಯಾನಿಂಗ್ ಇರುತ್ತೆ. ದೊಡ್ಡ ಪಾಟಲ್ಲಿ ನೀವು ರೀಪಾಟಿಂಗ್ ಮಾಡ್ತೀರಾ ಅಂತಾದರೆ ಅದರದ್ದೇ ಒಂದು ರೀಪಾಟಿಂಗ್ ಸ್ಕಿಲ್ಸ್ ಬೇರೆದಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಒಂದೇ ಥರ ನಾವು ರೀಪಾಟಿಂಗ್ ಮಾಡಿದ್ರೆ ಗಿಡ ಬರುತ್ತೆ ಅಂತ ಅಂದ್ಕೊಳ್ಳೋದು ಇಲ್ಲಿ ತಪ್ಪಾಗುತ್ತೆ, ಸರಿನಾ. ಇಲ್ಲಿವಾಗ ನಾನು ಫಸ್ಟು ಹಾಕ್ತಾ ಇರೋದು ಒಂದು ಲೇಯರ್ ಬಂದುಬಿಟ್ಟು ಸಗಣಿ ಗೊಬ್ಬರ ಅಷ್ಟೇ, ಡ್ರೈ ಆಗಿರೋವಂಥ, ಚೆನ್ನಾಗಿ ಡ್ರೈ ಆಗಿದೆ ಇದು. ಆ ಸಗಣಿ ಗೊಬ್ಬರವನ್ನು ಒಂದು ಲೇಯರ್ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಪಾಟ್ ಚಿಕ್ಕದಿದೆ ಅಲ್ವಾ, ಸೊ ಅದಕ್ಕೆ ಫ್ಯೂಚರ್ಗೆ ಅಂದರೆ ಫರ್ದರ್ ಅದಕ್ಕೆ ನ್ಯೂಟ್ರಿಷನ್ಸ್ ಸಿಗಬೇಕಲ್ವಾ. ಆ ನ್ಯೂಟ್ರಿಷನ್ಸ್ ಸಿಗಬೇಕು ಅಂತಂದರೆ ಕೆಳಭಾಗದಲ್ಲಿ ಏನಾದರೂ ಅದಕ್ಕೆ ಇರಲೇಬೇಕು. ಬರೀ ಮಣ್ಣನ್ನು ಹಾಕೋದ್ರಿಂದ ಯಾವುದೇ ಉಪಯೋಗ ಬರಲ್ಲ. ಚಿಕ್ಕ ಪಾಟ್ ಇರೋದ್ರಿಂದ ಫಸ್ಟ್ ಲೇಯರ್ ನಾನು ಇಲ್ಲಿ ಸಗಣಿಯನ್ನು ಸೇರಿಸ್ಕೋತಾ ಇದ್ದೀನಿ. ಒಂದು ಲೇಯರ್ ಸಗಣಿ ಸೇರಿಸ್ಕೊಂಡಿದ್ದು ಆದಮೇಲೆ ಅದು ಬೇರು ಯಾವ ಒಂದು ಲೆವೆಲ್ಗೆ ಕೂರುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಒಂದು ಲೇಯರ್ ಫುಲ್ಲು ಕಂಪ್ಲೀಟಾಗಿ ಕವರ್ ಮಾಡಿ ಸಗಣಿ ಗೊಬ್ಬರ ಫಿಲ್ ಮಾಡಿ, ಆಮೇಲೆ ಒಂದು ತಿನ್ ಲೇಯರು ಅದರ ಮೇಲೆ ಸ್ಪ್ರಿಂಕಲ್ ಮಾಡಬೇಕಾಗುತ್ತೆ ಮಣ್ಣು. ಚೆನ್ನಾಗಿ ಉದುರಾಗಿರೋ ಅಂಥ ಮಣ್ಣೇ ಬೇಕಾಗುತ್ತೆ, ಆವಾಗ ಅದು ಬೇಗ ಹೊಂದ್ಕೊಳ್ಳುತ್ತೆ ಗೊಬ್ಬರಕ್ಕೆ ಮತ್ತು ಬೇರಿಗೆ ಬೇಗ ಅದು ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿವಾಗ ಸ್ವಲ್ಪ ಮಣ್ಣನ್ನು ನಾನು ತೆಕ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಅಂಟ್ಕೊಂಡಿರೋ ಮಣ್ಣಿದೆ ಅಲ್ವಾ, ಟೋಟಲಾಗಿ ಫುಲ್ಲು ಅಂಟ್ಕೊಂಡ್ಬಿಟ್ಟಿತ್ತು ಮಣ್ಣು. ಆ ಮಣ್ಣೆಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ ಅಷ್ಟೇ, ಸೊ ದ್ಯಾಟ್ ಆ ಒಂದು ಬೇರಿಗೆ ಫ್ರೀ ಆಗಿ ಒಂಥರ ಫ್ರೀ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮತ್ತು ಹೊಸ ಮಣ್ಣು ಗೊಬ್ಬರ ಹಾಕಿದಾಗ ಅದಕ್ಕೆ ಬೇರುಗಳಿಗೆ ಹೊಸ ಜೀವವನ್ನೇ
ತುಂಬಿದಾಗೆ ಆಗುತ್ತೆ. ಓಕೆನಾ? ಇದು ಮೇಯ್ನು ಟ್ರಿಕ್ಕು ನಾವು ಫಾಲೋ ಮಾಡುವಂಥದ್ದು. ನೋಡಿ ಇಲ್ಲಿವಾಗ ಮಣ್ಣನ್ನು ತೆಗೆದು ನೋಡಿದಾಗ ಮಣ್ಣಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವಾಗಲೂ ನಾನು ಅದನ್ನು ರೀಪಾಟಿಂಗ್ ಮಾಡುವಾಗ ಬೇಕಾದಷ್ಟು ನ್ಯೂಟ್ರಿಷನ್ಸನ್ನು ಆ್ಯಡ್ ಮಾಡ್ತಾನೆ ಇರ್ತೀನಿ ಅಲ್ವಾ. ಹಾಗಾಗಿ ಮಣ್ಣು ಹಾಳಾಗಿ ಹೋಗಿಲ್ಲ, ಮೀನ್ಸ್ ಸತ್ವ ಇಲ್ಲದೆ ಇರೋ ಥರ ಆಗಿಲ್ಲ. ಇನ್ನೂ ಸತ್ವ ಇದೆ ಇದರಲ್ಲಿ, ಆದರೆ ಬೇರು ಪೂರ್ತಿಯಾಗಿ ಮಣ್ಣನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ಮೀನ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಗ್ಬಿಟ್ಟಿತ್ತು. ಸ್ವಲ್ಪವೂ ಜಾಗ ಇರಲಿಲ್ಲ ಅಲ್ಲಿ. ಮಣ್ಣು ಉದುರಾಗಿ ಬೀಳುವಂಥದ್ದು, ಅದು ಒಂಥರ ಈ ಚಿಪ್ಪನ್ನು ನಾವು ಅಂಟಿಸ್ಬಿಟ್ಟಿರ್ತೀವಿ ಅಲ್ವಾ ಯಾವುದಕ್ಕಾದ್ರೂ ಗಮ್ಮಾಗಿ, ಆ ಥರ ಆಗೋಗ್ಬಿಟ್ಟಿತ್ತು ಮಣ್ಣು. ಹಾಗಾಗಿ ಸಪ್ರೇಟ್ ಮಾಡಿದಾಗ ನೋಡಿ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಇವಾಗ ಹೊಂಗೆ ಆ್ಯಂಡ್ ಸಾಸಿವೆ ಹಿಂಡಿನ ಸೇರಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಪ್ರಮಾಣದ್ದಾಗಿ ಬೇಕಾಗುತ್ತೆ ನಮಗೆ ಚಿಕ್ಕ ಪಾಟಲ್ಲಿ. ಓಕೆನಾ? ದೊಡ್ಡ ಪಾಟಲ್ಲಿ ಕೂಡ ನಾವು ನೆಡುವಾಗ ಪ್ರಮಾಣ ನಾವು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ. ನಾನು ಪೂರ್ತಿ ಇಲ್ಲಿ ಸೇರಿಸ್ಕೋತಾ ಇಲ್ಲ, ಒಂದು ಪ್ರಪೋರ್ಷನಲ್ಲಿ ಸೇರಿಸ್ಕೊಂಬಿಟ್ಟು ಒಂದು ಪಾಟಿಗೆ ಅಷ್ಟೇ ನಾನು ಇಲ್ಲಿ ರೀಪಾಟಿಂಗ್ ಮಾಡ್ತಾಯಿಲ್ಲ. ಉಳಿದಿದ್ದು ನಾನು ಬೆರಕೆ ಮಾಡಿದ್ರೂ ಕೂಡ ಎಲ್ಲ ನಾನು ಸೇರಿಸಿ ಒಂದೇ ಪಾಟ್ಗೆ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಇನ್ನೂ ಕೆಲವೊಂದು ಪಾಟ್ಸ್ಗಳಿಗೆ ನನಗೆ ಆ ಗೊಬ್ಬರ ಬೇಕು, ಹಾಗಾಗಿ ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಇಲ್ಲಿವಾಗ ಹೊಂಗೆ ಹೂವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಒಂದು ಪಾಟ್ಗೆ. ಇದು ಎಲ್ಲ ಸೇರಿಸಿ ಒಂದು ಪಾಟ್ಗೆ ಹೋಗುತ್ತೆ ಇವಾಗ. ಓಕೆನಾ? ಇಲ್ಲಿವಾಗ ನೋಡಿ ಒಂದು ಲೇಯರು ಸಗಣಿ ಗೊಬ್ಬರ ಈಗಾಗಲೇ ಹಾಕ್ಕೊಂಡಿದ್ದೆ, ಮತ್ತು ಒಂದು ತಿನ್ ಲೇಯರ್ ಬರೀ ಮಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಜಾಗ ಇದೆ ನೋಡಿ. ಇದು ಚಿಕ್ಕ ಪಾಟ್ ಆಗಿರೋದ್ರಿಂದ ಈ ಮೆಥಡನ್ನು ನೀವು ಫಾಲೋ ಮಾಡಲೇಬೇಕು. ಗೊಬ್ಬರ ಎಲ್ಲ ಸೇರಿಸ್ಕೊಂಡಾಗ ಎಲ್ಲ ಮಣ್ಣಿಗೂ ಅದು ಸ್ಪ್ರೆಡ್ ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡಬೇಕು. ಓಕೆನಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಫಸ್ಟು ರೀಪಾಟಿಂಗ್ ಮಾಡುವಾಗ ಇಲ್ಲಿ ಪುನಃ ಹೇಳ್ತೀನಿ ನೋಡಿ, ಚಿಕ್ಕ ಪಾಟಲ್ಲಿ ನೆಡುವಾಗ ಹೊಂಗೆ ಹಿಂಡಿ ಸಾಸಿವೆ ಹಿಂಡಿ ಮಿಶ್ರಣವನ್ನು ಪೂರ್ತಿ ಮಣ್ಣಿಗೆ ಸೇರಿಸ್ಕೋಬೇಕು. ಡೈರೆಕ್ಟಾಗಿ ಲೇಯರ್ ಪ್ರಕಾರ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ದೊಡ್ಡ ಪಾಟಲ್ಲಿ ನೆಡುವಾಗ ನಾವು ಲೇಯರ್ ಪ್ರಕಾರ ಹಾಕಬೇಕಾಗುತ್ತೆ. ಸಗಣಿ ಗೊಬ್ಬರ, ಮಣ್ಣು, ಮತ್ತು ಕಿಚನ್ ವೇಸ್ಟು, ಮತ್ತು ಮಣ್ಣು, ಮತ್ತು ಕಿಚನ್ ವೇಸ್ಟು, ಗೊಬ್ಬರ ಹಾಕಿ ಮತ್ತೆ ನಾವು ರೀಪಾಟಿಂಗ್ ಮಾಡಬೇಕಾಗುತ್ತೆ. ಆದರೆ ಚಿಕ್ಕ ಪಾಟಲ್ಲಿ ಹಾಕುವಾಗ ಇದೇ ಥರ ರೀಪಾಟಿಂಗ್ ಮಾಡಬೇಕು. ನಾನಿವಾಗ ತೋರಿಸ್ದೆ ಅಲ್ವಾ, ಹೊಂಗೆ ಹಿಂಡಿ ಸಾಸಿವೆ ಹಿಂಡಿ ಪ್ರಾಪರ್ ಪ್ರಪೋರ್ಷನಲ್ಲಿ ಮಣ್ಣಿಗೆ ಡೈರೆಕ್ಟಾಗಿ ಮಿಶ್ರಣ ಮಾಡಿ ಆ ಮಿಶ್ರಣವನ್ನು ಸೇರಿಸಿ ಈ ಗಿಡವನ್ನು ನೆಡುವಂಥದ್ದು, ರೀಪಾಟಿಂಗ್ ಮಾಡುವಂಥದ್ದು. ಓಕೆನಾ? ಇಲ್ಲಿವಾಗ ನಿಮಗೆ ಸರಿಯಾದ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ನೆಲದ ಮೇಲಿರೋ ಗಿಡಗಳಿಗೆ ಜಾಸ್ತಿ ನಾವು ಕೇರ್ ತಗೋಬೇಕು ಅಂತ ಏನಿಲ್ಲ. ಸ್ವಲ್ಪ ಗೊಬ್ಬರ ಹಾಕಿದ್ರೆ ಕಾಲಕ್ಕೆ ಅದು ಹೂ ಕೊಡ್ತಾ ಇರುತ್ತೆ. ಆದರೆ ಪಾಟಲ್ಲಿ ನಾವು ನೆಟ್ಟು ಗಿಡಗಳಲ್ಲಿ ಈ ಥರ, ಅಂದರೆ ಈ ಕ್ಲಿಪ್ಪಿಂಗಲ್ಲಿ ನಾನು ತೋರಿಸಿರೋ ಥರ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗು ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ವಾ, ಆ ಥರ ಹೂಗಳು ಪಡಿಬೇಕು ಅಂತಂದರೆ ಈ ಥರ ನಾವು ಕೇರ್ ಮಾಡಲೇಬೇಕಾಗುತ್ತೆ. ಗುಲಾಬಿ ಗಿಡಗಳಂತೂ ನನ್ನ ಒಂದು ಈ ಏರಿಯಾದಲ್ಲಿ ತುಂಬ ಕಷ್ಟ ಈ ಸೀಸನಲ್ಲಿ ಸರ್ವೈವ್ ಆಗೋದು. ಆದರೆ ಮುಂದೊಂದಿನ ಮೇ ಬಿ ಐ ಲವ್ ರೋಸ್ ಪ್ಲ್ಯಾಂಟ್ಸ್. ತುಂಬ ಚೆನ್ನಾಗಿ ಅದು ಹೂ ಬಿಟ್ಟಾಗ ನೋಡೋದಕ್ಕೇ ಒಂಥರ ತುಂಬ ಖುಷಿಯಾಗುತ್ತೆ. ಆದರೆ ನನಗೆ ಈ ಒಂದು ಏರಿಯಾದಲ್ಲಿ, ಅಂದರೆ ನಾನಿರೋ ಪ್ಲೇಸಲ್ಲಿ ಇಡೋದಕ್ಕೆ ತುಂಬ ಕಷ್ಟ ಅದು. ಹಾಗಾಗಿ ಅದು ಒಂದು ಬೇಜಾರಿದೆ. ಬಟ್ ಲೋಕಲ್ ಗುಲಾಬಿ ಗಿಡಗಳಿದೆ, ಅದಂತೂ ನಾನು ಸೇವ್ ಮಾಡ್ಬೋದು. ಇಟ್ಸ್ ಓಕೆ. ಇಲ್ಲಿ ಇವಾಗ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಇರೋವಂಥ ಪೇಸ್ಟು, ಬಾಳೆಹಣ್ಣಿನ ಪೇಸ್ಟು ನೋಡಿ ಫ್ರೆಂಡ್ಸ್. ಈ ಥರ ಬಾಳೆಹಣ್ಣಿನ ಪೇಸ್ಟು ಮಾಡಿ ಇಟ್ಬಿಟ್ಟು ಒಂದು ಬಕೆಟ್ಗೆ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ.
ಇದು ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮಗೆ. ಬಾಳೆಹಣ್ಣಿನ ಪೇಸ್ಟ್ ಬಂದುಬಿಟ್ಟು ಗಿಡಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿದೆ. ಈ ಪೇಸ್ಟ್ ಬಂದುಬಿಟ್ಟು ನಾನು 5 to 6 months ಆಯಿತು, 5-6 ತಿಂಗಳಿಗೆ ಹಿಂದೆ ಮಾಡಿಟ್ಟಿದ್ದು, ಫ್ರಿಡ್ಜ್ ಒಳಗೆ ಹಾಕಿ ಇಟ್ಟಿದೆ. ಇದು ಏನೂ ಆಗಲ್ಲ, ಗಿಡಗಳಿಗೆ ಯಾವುದೇ ಹಾರ್ಮ್ ಮಾಡಲ್ಲ. ಈಗಾಗಲೇ ಇದು ಕೊಟ್ಬಿಟ್ಟು 1 ವಾರ ಆಯಿತು. 1 ವಾರದಿಂದ ಗಿಡಗಳು ಚೆನ್ನಾಗಿ ಚಿಗುರೊಡ್ಕೊಂಡು ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಗಾರ್ಡನಿಂಗ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಲಾಸ್ಟ್ ವೀಕ್ ಮಾಡಿದಂಥ ವೀಡಿಯೋ, ಇವತ್ತು ಮಾಡಿದ ವೀಡಿಯೋ ಅಲ್ಲ. ಯಾವಾಗಲೂ ವೀಡಿಯೋಸು ನಾನು ಮಾಡಿದ್ದು ನೆಕ್ಸ್ಟ್ ದಿನವೇ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಅವತ್ತಿನ ದಿನವೇ ವೀಡಿಯೋ ಮಾಡಿ ಪೋಸ್ಟ್ ಮಾಡೋದು ಕೂಡ ಇದೆ. ಇವಾಗ ಚಳಿ ನಡೀತಾ ಇರೋದ್ರಿಂದ ಯಾವುದೇ ಥರದ್ದು ಇದು ಬರ್ತಾ ಇಲ್ಲ ಇಂಟ್ರೆಸ್ಟು. ಆ್ಯಕ್ಚುಲಿ ಇಂಟ್ರೆಸ್ಟ್ಗಿಂತ ಏನೋ ಒಂದು ಮನಸ್ಸಿಗೆ ಅದು ಅನ್ನಿಸ್ಬೇಕಲ್ವ, ಇದು ಮಾಡಬೇಕು ಅಂತ, ಅದು ಆಗ್ತಾ ಇಲ್ಲ. ಸೊ ಇಲ್ಲಿವಾಗ ಸ್ಪ್ರೇ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಪ್ಲೇನ್ ನೀರಿಂದು ಸ್ಪ್ರೇ ನೀವು ಹೊಡಿತಾ ಹೋಗಿ ಗಿಡಗಳಿಗೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಗಿಡಗಳು ಎಲೆಗಳು ಇದೆ ಅಲ್ವಾ, ಜೇಡ ಕಟ್ಕೊಂಡು ಮತ್ತು ಬೇರೆ ಕೀಟಗಳು ಎಲ್ಲ ಕೂತ್ಕೊಂಡು ಆ್ಯಫಿಡ್ಸ್ ಅಟ್ಯಾಕ್ ಆಗುತ್ತೆ, ಮತ್ತು ಮಿಲಿಬಗ್ಸ್ ಅಟ್ಯಾಕ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಬರುತ್ತೆ, ಆ್ಯಫಿಡ್ಸ್ ಮತ್ತು ಮಿಲಿಬಗ್ಸ್ ಜೊತೆಗೆ ಮೈಟ್ಸ್ ಅಟ್ಯಾಕ್ ಕೂಡ ಆಗುತ್ತೆ ಫ್ರೆಂಡ್ಸ್. ಈ ಮೈಟ್ಸ್ ಅಟ್ಯಾಕ್ ಆಯಿತು ಅಂತಂದರೆ ಗಿಡಗಳಲ್ಲಿ ನಿಧಾನಕ್ಕೆ ಸತ್ವ ಎಳ್ಕೊಂಡು ಆ ಮೈಟ್ಸ್ ಎಲ್ಲ ಗಿಡವನ್ನು ನಾಶ ಮಾಡಿಬಿಡುತ್ತೆ. ಇದು ಮಾತ್ರ ಆಗೋದಕ್ಕೆ ಬಿಡಬೇಡಿ. ಯಾವಾಗಲೂ ಏನಾದರೂ ಒಂದು ಸ್ಪ್ರೇಯನ್ನು ಹೊಡಿತಾ ಇರಬೇಕಾಗುತ್ತೆ. ನೆಕ್ಸ್ಟು ಏನು ಸ್ಪ್ರೇ ಹೊಡಿತೀನಿ ಅಂತ ನಾನು ನೆಕ್ಸ್ಟ್ ಗಾರ್ಡನಿಂಗ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಪ್ಲೇನ್ ನೀರನ್ನು ಸ್ಪ್ರೇ ಮಾಡಿದ್ದೀನಿ. ಒಂದು ಸ್ಪ್ರೇ ಹೊಡೆದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮೇಲಿನ ಮೇಲೆ ಸ್ಪ್ರೇ ಹೊಡೆಯೋದ್ರಿಂದ ಗಿಡಗಳು ಪ್ರಾಬ್ಲಮಲ್ಲಿ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ಪ್ಲೇನ್ ನೀರು ಸ್ಪ್ರೇ ಹೊಡೆದಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ನೋಡಿ ಈ ಥರ ಡೈಬ್ಯಾಕ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ವೆದರಲ್ಲಿ ಡ್ರೈನೆಸ್ ಕೂಡ ಇದೆ ಫ್ರೆಂಡ್ಸ್. ವೆಟ್ಟಿ ಇಲ್ಲ ವೆದರು, ಆದರೆ ತುಂಬ ಚಳಿ ಇದೆ. ಈ ಚಳಿನಲ್ಲಿ ಏನು ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ. ಗಾರ್ಡನಿಂಗ್ದಾದರೂ ಅಷ್ಟೇ, ಒಳ್ಳೆ ಬಿಸಿಲಿದ್ರೆ ಏನಾದರೂ ಮಾಡ್ಬೋದು. ಈ ಥರ ಬಣ್ಣ ಬಣ್ಣದ ಹೂಗಳನ್ನ ಪಡೆಯೋದಕ್ಕೆ ನಿಮ್ಮ ಮನೆಯಲ್ಲೇ ಒಂದೊಂದು ಥರದ್ದು ಪೇಸ್ಟನ್ನು ಮಾಡಿ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೊಳ್ಳೆಯ ಹೂಗಳನ್ನ ಪಡ್ಕೋಬೋದು. ಪಾಟಲ್ಲಿನೇ ಪಡ್ಕೋಬೋದು. ನೆಲದ ಮೇಲಿರೋ ಅಂಥ ಗಿಡಗಳಿಗೆ ಬೇರೆ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಇವತ್ತು ನಾನು ಯೂಸ್ ಮಾಡಿರೋ ಅಂಥ ಬಾಳೆಹಣ್ಣಿನ ಪೇಸ್ಟನ್ನು ತೋರಿಸ್ಕೊಡ್ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ, ಖಂಡಿತ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು ಬಾಳೆಹಣ್ಣಿನ ಪೇಸ್ಟ್ ಮಾಡುವಾಗ. ಓಕೆನಾ? ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಹಾಗೂ ಇಲ್ಲಿ ಒಂದು ಮಾತು ನಾನು ಹೇಳಬೇಕು, ಏನಪ್ಪ ಅಂತಂದರೆ ತುಂಬ ಜನ ಗಾರ್ಡನಿಂಗ್ ವೀಡಿಯೋಸು ಆ್ಯಂಡ್ ಕುಕ್ಕಿಂಗ್ ವೀಡಿಯೋಸ್ ನೋಡಿ ಇಷ್ಟಪಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.